ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಮುತ್ಸದ್ದಿ ರಾಜಕಾರಣಿ ಶಾಮನೂರು ಶಿವಶಂಕರಪ್ಪ ವಿಧಿವಶರಾಗಿದ್ದಾರೆ. ಈಗಾಗಲೇ ಅವರ ಕುಟುಂಬಸ್ಥರು ಪೂಜೆಯನ್ನ ಕೂಡ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಬೆಳಗ್ಗಿನಿಂದಲೂ ಕೂಡ ರಾಜಕಾರಣಿಗಳು ಅವರ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸವನ್ನ ಮಾಡಿಕೊಂಡಿದ್ದಂಥವರು, ಜೊತೆಗೆ ಸಾರ್ವಜನಿಕರು ಕೂಡ ಅನೇಕರು ಆಗಮಿಸಿ ಈಗಾಗಲೇ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೃತದೇಹವನ್ನ ಹೈಸ್ಕೂಲ್ ಮೈದಾನಕ್ಕೆ ಸ್ಥಳಾಂತರ ಮಾಡಲಾಗುತ್ತೆ. ದಾವಣಗೆರೆಯ ಹೈಸ್ಕೂಲ್ ಗ್ರೌಂಡ್ನಲ್ಲಿ ಅಂತಿಮ ದರ್ಶನಕ್ಕೆ ಈಗ ಸಿದ್ದತೆಗಳನ್ನ ಮಾಡಿಕೊಳ್ಳಲಾಗಿದೆ. ಮಧ್ಯಾಹ್ನ 3 ಗಂಟೆಯವರೆಗೆ ಸಾರ್ವಜನಿಕರಿಗೆ ದರ್ಶನಕ್ಕೆ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಿಕೊಡಲಾಗಿದೆ. ಆನಂತರ ಸಂಜೆ 5 ಗಂಟೆಗೆ ಕಲ್ಲೇಶ್ವರ ಮಿಲ್ನಲ್ಲಿ ಅಂತ್ಯಕ್ರಿಯೆ ಕೂಡ ನಡೆಯುತ್ತೆ. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರವನ್ನ ನಡೆಸಲಾಗುತ್ತೆ. ರಾಜಕಾರಣಿ ಶಿಕ್ಷಣ ಸಕ್ರಿಯವಾಗಿದ್ದಂತಹ ಅವರು, ಅದರಲ್ಲಿ ಕೂಡ ಮಧ್ಯ ಕರ್ನಾಟಕ ಅನಿಸಿಕೊಳ್ಳುವಂತಹ ದಾವಣಗೆರೆಯ ಸಮಗ್ರ ಅಭಿವೃದ್ಧಿಗೆ ಬಹಳಷ್ಟು ಹೋರಾಟವನ್ನು ಮಾಡಿ ಕೆಲಸವನ್ನು ಮಾಡಿದಂತಹ ಕೀರ್ತಿ ಶಾಮನೂರು ಶಿವಶಂಕರಪ್ಪನವರಿಗಿರುವಂತಹ. ಅವರು ಯಾವುದೇ ಅಧಿಕಾರವನ್ನು ಬಯಸಿರುವಂತಹ ಅವರಲ್ಲ. ಅಧಿಕಾರವಾಗಲಿ ಸ್ಥಾನಮಾನಗಳಾಗಲಿ ತಾನಾಗಿ ಬಂದದನ್ನು ಸ್ವೀಕರಿಸಿ ಅದರ ಮಹತ್ವವನ್ನು ಹೆಚ್ಚಿಸುವಂತಹ ಕೆಲಸವನ್ನು ಶಿವಶಂಕರಪ್ಪನವರು ಮಾಡಿದ್ದಾರೆ. ಇವತ್ತು ಅವರು ಕೇವಲ ರಾಜಕಾರಣ ಸಾಮಾಜಿಕ ಅಷ್ಟೇ ಅಲ್ಲ, ಧಾರ್ಮಿಕವಾದಂತಹ ಕ್ಷೇತ್ರದಲ್ಲಿ ಕೂಡ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ, ಅಖಿಲ ಕರ್ನಾಟಕ ಭಾರತ ಅಧ್ಯಕ್ಷರಾಗಿ ಬಹಳ ಒಳ್ಳೆಯ ಸೇವೆಯನ್ನು ಮಾಡಿದ್ದಾರೆ. ಸಮಾಜ ಸಂಘಟನೆಯಲ್ಲಿ ಸಮಾಜದ ಒಂದು ಅಭಿವೃದ್ಧಿಗೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟು ಅವರು ಅಜರಾಮರವಾಗಿರುವಂತಹ ಅವರ ಒಂದು ಅಂತಿಮ ದರ್ಶನ. ರಾಜಕಾರಣಿ ಶಿಕ್ಷಣ ಸಕ್ರಿಯವಾಗಿದ್ದಂತಹ ಅವರು, ಅದರಲ್ಲಿ ಕೂಡ ಮಧ್ಯ ಕರ್ನಾಟಕ ಅನಿಸಿಕೊಳ್ಳುವಂತಹ ದಾವಣಗೆರೆಯ ಸಮಗ್ರ ಅಭಿವೃದ್ಧಿಗೆ ಬಹಳಷ್ಟು ಹೋರಾಟವನ್ನು ಮಾಡಿ ಕೆಲಸವನ್ನು ಮಾಡಿದಂತಹ ಕೀರ್ತಿ ಶಾಮನೂರು ಶಿವಶಂಕರಪ್ಪನವರಿಗಿರುವಂತಹ. ಅವರು ಯಾವುದೇ ಅಧಿಕಾರವನ್ನು ಬಯಸಿರುವಂತಹ ಅವರಲ್ಲ. ಅಧಿಕಾರವಾಗಲಿ ಸ್ಥಾನಮಾನಗಳಾಗಲಿ ತಾನಾಗಿ ಬಂದದನ್ನು ಸ್ವೀಕರಿಸಿ ಅದರ ಮಹತ್ವವನ್ನು ಹೆಚ್ಚಿಸುವಂತಹ ಕೆಲಸವನ್ನು ಇಡೀ ಸಮಾಜಕ್ಕೆ ದೊಡ್ಡ ಆಘಾತ ಆಗಿದೆ. ಬಹಳ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಸಾಧನೆ ಮಾಡಿದಂತಹ ದೊಡ್ಡ ವ್ಯಕ್ತಿಯವರು. ಇವತ್ತು ದಾವಣಗೆರೆ ನಾನು ಹೋಗ್ತಾ ಇದ್ದೇನೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅವರ ಕುಟುಂಬ ವರ್ಗದವ್ರಿಗೂ ಈ ನೋವನ್ನು ಸಹಿಸುವಂತ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಬಹಳ ವರ್ಷಗಳ ಸಂಬಂಧ, ಬಹಳ ಆತ್ಮೀಯ ಸಂಬಂಧ. ಇತ್ತೀಚೆಗೆ ಆಸ್ಪತ್ರೆಗೆ ಹೋಗಿ ಮಾತಾಡಿಸ್ಕೊಂಡು ಬಂದಿದ್ದೆ. ಎಲ್ಲ ಸಂದರ್ಭದಲ್ಲೂ ಸಹ ನಮಗೆಲ್ಲ ರೀತಿಯ ಸಹಕಾರ ನೀಡಿದಂತ ಒಬ್ಬ ಹಿರಿಯ ವ್ಯಕ್ತಿ ಶಾಮನೂರು ಶಿವಶಂಕರಪ್ಪನವರು. ಅವ್ರ ಬಗ್ಗೆ ಹೇಳುವಂತಹದ್ದು ಬಹಳಷ್ಟಿದೆ. ಈಗಾಗಲೇ ಅನೇಕ ವಿಷಯಗಳು ಪತ್ರಿಕೆಯಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂದಿದೆ. ಹೆಚ್ಚು ಹೇಳುವಂತ ಅಗತ್ಯ ಇಲ್ಲ. ನಾನು ಹೋಗಿ ಅವರನ್ನ ಆತ್ಮಕ್ಕೆ ಶಾಂತಿ ಕೋರಿ ಅವರ ದರ್ಶನವನ್ನು ಪಡೆದು ಬರ್ತೇನೆ. ಧನ್ಯವಾದ. ವಿಶೇಷವಾಗಿ ವೀರಶೈವ ಲಿಂಗಾಯತ ಸಮಾಜಕ್ಕೆ ಸಾಕಷ್ಟು ಕೊಡುಗೆಗಳು ಎಲ್ಲ ಸಮಾಜಕ್ಕೂ ಮಾಡಿದ್ದಾರೆ. ವೀರಶೈವ ಸಮಾಜಕ್ಕೆ ಹೆಚ್ಚು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಧನ್ಯವಾದ. ನಮಸ್ಕಾರ. ಇಡೀ ಸಮಾಜಕ್ಕೆ ದೊಡ್ಡ ಆಘಾತ ಆಗಿದೆ. ಬಹಳ ಕ್ಷೇತ್ರ ಒಂದು ರೀತಿಯಲ್ಲಿ ಅಜಾತ ಶತ್ರು ಆದಂಥವ್ರು. ಬಹುಶಃ ಶಿವಶಂಕರಪ್ಪನವರನ್ನ ದ್ವೇಷ ಮಾಡುವಂತ ಜನ ಕರ್ನಾಟಕದಲ್ಲೇ ಇರಲಿಲ್ಲ. 94 ವರ್ಷ ದಾಟಿದಂಥ ಒಂದು ಹಿರಿಯ ಜೀವ ನಮ್ಮಿಂದ ಕಣ್ಮರೆಯಾಗಿರುವಂಥದ್ದು. ಅನೇಕ ಆದರ್ಶಗಳು ಕಣ್ಮರೆಯಾದಂತೆ ಆಗಿದೆ. ಅಂತ ಒಬ್ಬ ಹಿರಿಯ ಚೇತನ ಕರ್ನಾಟಕದಲ್ಲಿ ಇದ್ರು ಅನ್ನುವಂಥದ್ದೇ ಸಂತೋಷ ಪಡಬೇಕಾದಂಥ ಸಂಗತಿ. ವಯೋಧರ್ಮಕ್ಕೆ ಅನುಗುಣವಾಗಿ ಅವರು ಈ ಲೋಕದಿಂದ ದೂರ ಆಗಿದ್ದಾರೆ. ಅವರ ಸ್ಥಾನವನ್ನು ತುಂಬುವಂತ ಶಕ್ತಿ ಆ ಮನೆತನದ ಎಲ್ಲ ಸದಸ್ಯರಲ್ಲೂ ಇದೆ. ಆ ಮನೆತನದ ಸದಸ್ಯರು ಶಿವಶಂಕರಪ್ಪನವರ ಎಲ್ಲ ಆದರ್ಶಗಳನ್ನ ಮೈಗೂಡಿಸಿಕೊಂಡು ಸಮಾಜಮುಖಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡುವ ಮೂಲಕ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಕ್ಷೇತ್ರಗಳಲ್ಲಿ ದುಡಿತಾರೆ ಅನ್ನುವಂಥ ನಂಬಿಕೆ ನಮಗೆ ಬಂದಿದೆ. ಈಗ ತಾನೇ ಶಿವಶಂಕರಪ್ಪನವರ ಅಂತಿಮ ಸಂಸ್ಕಾರದ ಸಂದರ್ಭದಲ್ಲಿ ಅವರ ಮುಖಭಾವನೆಯನ್ನು ಕಂಡಾಗ
ಇನ್ನೂ ಅವರು ನಮ್ಮ ಜೊತೆಗೇನೆ ಇದ್ದಾರೆ ಅನ್ನುವಂತ ಭಾವನೆ ಬರುತ್ತೆ. ಎಲ್ಲಿಯವರೆಗೂ ಅವರ ಆದರ್ಶಗಳು ಜನಮನದಲ್ಲಿ ಇರ್ತಾವೋ ಅಲ್ಲಿಯವರೆಗೂ ಶಿವಶಂಕರಪ್ಪನವರು ಬದುಕಿರ್ತಾರೆ. ಅವರು ಅನೇಕ ಜನರನ್ನ ಬೆಳೆಸಿದಂಥವ್ರು, ಸ್ವಾರ್ಥವನ್ನ ಬದಿಗೊತ್ತಿದಂಥವ್ರು, ಅಹಂಕಾರದಿಂದ ದೂರ ಇದ್ದಂಥವ್ರು. ಅಂತ ಹಿರಿಯ ಚೇತನ ಮತ್ತೆ 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 ನಮ್ಮ ಜನರಿಗೆ ಸ್ಫೂರ್ತಿ ಆಗಲಿ ಅಂತ ಹಾರೈಸ್ತೇವೆ. ಒಂದು ರೀತಿಯಲ್ಲಿ ಅಜಾತ ಶತ್ರು ಆದಂಥವ್ರು ಬಹುಶಃ ಶಿವಶಂಕರಪ್ಪನವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ವಿಠಲ್ ಕಾರವಾಡ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿಠಲ್, ಗಮನಿಸ್ತಾ ಇದ್ದೀವಿ ಈಗಾಗಲೇ ಎಲ್ಲಾ ರೀತಿಯ ಸಿದ್ದತೆಗಳನ್ನ ಮಾಡಿಕೊಂಡಿದ್ದಾರೆ. ಜೊತೆಗೆ ಈಗ ಅಂತಿಮ ಯಾತ್ರೆ ಕೂಡ ಹೊರಡುತ್ತೆ. ಅಂತಿಮ ಯಾತ್ರೆಗೆ ಯಾವ ರೀತಿ ಸಿದ್ದತೆಗಳನ್ನ ಮಾಡಿಕೊಂಡಿದ್ದಾರೆ, ಇನ್ನು ಯಾರ್ಯಾರು ಆಗಮಿಸುವಂತ ನಿರೀಕ್ಷೆ ಇದೆ? ಹೈಸ್ಕೂಲ್ ಮೈದಾನಕ್ಕೆ ಹೋಗಬೇಕೆಂದು ಕಳಕಳಿ ಅನ್ಯತಾ ಭಾವಿಸಬಾರದು. ದಯವಿಟ್ಟು ಅಲ್ಲಿ ಲಕ್ಷಾಂತರ ಜನ ಸರ್ವಿಸ್ ಆದ್ಮೇಲೆ ಕಾಯ್ತಾ ಇದ್ದಾರೆ. ದಯವಿಟ್ಟು ಅಪ್ಪಾಜಿಯರ ಅಭಿಮಾನಿಗಳು ಸಹಕರಿಸಬೇಕೆಂದು ವಿನಂತಿ. ಹಲೋ, ಅಪ್ಪಾಜಿ ಅಭಿಮಾನಿಗಳಲ್ಲಿ ವಿನಂತಿ. ನಮ್ಮ ಪ್ರತಿನಿಧಿಯನ್ನ ಮತ್ತೆ ಸಂಪರ್ಕಿಸ್ತಾ ಇದ್ದೀವಿ. ವಿಠಲ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಸಿದ್ದತೆಗಳು ಯಾವ ರೀತಿ ನಡೆದಿದೆ, ಜೊತೆಗೆ ಈಗ ಅಂತಿಮ ಯಾತ್ರೆಗೂ ಕೂಡ ಸಿದ್ದತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಹೈಸ್ಕೂಲ್ ಮೈದಾನದವರೆಗೂ ಕೂಡ ಅಂತಿಮ ಯಾತ್ರೆ ಇರುತ್ತೆ. ಆ ಸಿದ್ದತೆಗಳು ಯಾವ ರೀತಿಯಾಗಿದೆ? ಈಗಾಗಲೇ ಶಾವನೂರು ಶಿವಶಂಕರಪ್ಪನವರ ಪಾರ್ಥಿವ ಶರೀರಕ್ಕೆ ಅವರ ಮನೆಯಲ್ಲಿ ಅಂತಿಮ ಪೂಜೆ ವಿಧಿವಿಧಾನಗಳು ನಡೆದಿರುವಂತದ್ದು. ಅವರ ಮನೆಯಲ್ಲಿ ಕಳೆದ 1 ಗಂಟೆಯಿಂದ ಶಾಸ್ತ್ರೋಕ್ತವಾದಂತ ಕೆಲವೊಂದಷ್ಟು ವಿಧಿವಿಧಾನಗಳನ್ನ ನಡೆಸಲಿಕ್ಕೆ ಕುಟುಂಬಸ್ಥರು ನಡೆಸ್ತಾ ಇರುವಂತದ್ದು. ಪ್ರಮುಖವಾಗಿ ಏನು ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಮನೆ ಒಳಗಡೆ ಪೂಜೆ ನಡೀತಿರುವಂತದ್ದು. ಶಾವನೂರು ಶಿವಶಂಕರಪ್ಪನವರ ಕುಟುಂಬಸ್ಥರು, ಸಂಬಂಧಿಕರು ಮತ್ತು ಆಪ್ತರ ಪೂಜೆಯಲ್ಲಿ ಭಾಗಿಯಾಗಿರುವಂತದ್ದು. ಪ್ರಮುಖವಾಗಿ ಸಚಿವ ಎಂ.ಬಿ. ಪಾಟೀಲ್ ಸಹ ಏನು ಆ ಒಂದು ಪೂಜೆಯಲ್ಲಿ ಈಗಾಗಲೇ ಭಾಗಿಯಾಗಿರುವಂತದ್ದು. ಪ್ರಮುಖವಾಗಿ ತಾವು ಗಮನಿಸ್ತಾ ಇರಬಹುದು, ಇಲ್ಲಿ ಸಾಕಷ್ಟು ಅವರು ಅಭಿಮಾನಿಗಳನ್ನು ಮತ್ತು ಬೆಂಬಲಿಗರನ್ನ ನಿಭಾಯಿಸಕ್ಕೆ ಪೊಲೀಸರು ಹರಸಾಹಸ ಪಡುತ್ತಿರುವಂತದನ್ನ ನಾವಿಲ್ಲಿ ಗಮನಿಸಬಹುದು. ಆ ಸದ್ಯ ಮಾಜಿ ಸಚಿವರಂತ ಬಿ.ಸಿ. ಪಾಟೀಲ್ ಅವರು ಸಹ ಈಗಾಗಲೇ ದರ್ಶನ ಮಾಡಿಕೊಂಡು ಬಂದಿರುವಂತದ್ದು ತಾವು ಗಮನಿಸ್ತಾ ಇರಬಹುದು ದೃಶ್ಯದಲ್ಲಿ. ಈಗ ಏನು ಮಾಜಿ ಸಚಿವರಂತ ಬಿ.ಸಿ. ಪಾಟೀಲ್ ಅವರು ಸಹ ಏನು ಬಿ.ಸಿ. ಪಾಟೀಲ್ ಅವರನ್ನ ಮಾತನಾಡಿಸುವಂತ ಕೆಲಸವನ್ನು ಇವತ್ತು ನಮ್ಮ ಸಮಾಜದ ಹಿರಿಯರಾದಂಥ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರು ಆಗಿದ್ದಂಥ ಶ್ರೀ ಶಾಮನೂರು ಶಿವಶಂಕರಪ್ಪನವರು ಲಿಂಗೈಕ್ಯರಾಗಿದ್ದಾರೆ. ಅದು ಅತ್ಯಂತ ನೋವನ್ನು ತಂದುಕೊಟ್ಟಿದೆ. ನಮ್ಮ ಸಮಾಜದ ಒಂದು ದೊಡ್ಡ ಕೊಂಡಿ ಇವತ್ತು ಕಳಚಿದೆ. ಇವತ್ತು ದಾವಣಗೆರೆ ಅಂದ್ರೆ ಶಿವಶಂಕರಪ್ಪ ಅಂತ ಅಂದ್ರೆ ದಾವಣಗೆರೆ ಅನ್ನುವಂಥ ರೀತಿಯಲ್ಲಿ ಪ್ರಖ್ಯಾತಿಯನ್ನ ಬರಲಿಕ್ಕೆ ಕಾರಣ ಶಾಮನೂರು ಶಿವಶಂಕರಪ್ಪನವರು. ವಿದ್ಯಾಸಂಸ್ಥೆಗಳನ್ನ ಹುಟ್ಟುಹಾಕಿ 4 ಬಾರಿ ಶಾಸಕರಾಗಿ 1 ಬಾರಿ ಸಂಸದರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಅದರಲ್ಲೂ ವಿಶೇಷವಾಗಿ ದಾವಣಗೆರೆಯಲ್ಲಿ ಕೊಡಗೈ ದಾನಿ ಅಂತ ಹೇಳಿದ್ರೆ ಶಿವಶಂಕರಪ್ಪನವರು ಅನ್ನುವಂಥ ಒಂದು ಖ್ಯಾತಿ ಇದೆ. ಇವತ್ತು ಅವರು ನಮ್ಮನ್ನ ಅಗಲಿದ್ದಾರೆ. ಅವರ ನಮ್ಮ ಬಾಂಧವ್ಯ 1985ರಿಂದ ನಾನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾಗ ಅವರು ಗಾಂಧಿನಗರದಲ್ಲಿ ಹಳೆ ಮನೆಯಲ್ಲಿದ್ದರು. ಅವಾಗಿಂದ ಕೂಡ ನಮ್ಮ ಅವರ ಒಂದು ಬಾಂಧವ್ಯ ಇತ್ತು. ಅದೇ ರೀತಿ ವಿಧಾನಸಭೆಯಲ್ಲೂ ಕೂಡ ನಾವು ಶಾಸಕರಾಗಿ ಅವರೊಟ್ಟಿಗೆ ಇದ್ದುದು ನನ್ನ ಒಂದು ಭಾಗ್ಯ ಅಂತೇಳಿ ನಾನು ಭಾವಿಸಿದ್ದೇನೆ. ಅವರು ಸಚಿವರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ನಿಷ್ಪಕ್ಷಪಾತವಾಗಿ ಪ್ರಾಮಾಣಿಕವಾದಂತಹ ಒಂದು ಸೇವೆಯನ್ನ ಮಾಡಿ ಇವತ್ತು ಅವರು ನಮ್ಮೆಲ್ಲರನ್ನ ಬಿಟ್ಟು ಅಗಲಿದ್ದಾರೆ. ಕೊಡಗೈ ದಾನಿಯಾಗಿದ್ರು, ದಾನದಲ್ಲಿ ಎತ್ತಿದಂತ ಕೈ. ಅವ್ರನ್ನ ಕಳ್ಕೊಂಡು ಇವತ್ತು ನಮ್ಮ ಸಮಾಜ ಬಡವಾಗಿದೆ ಮತ್ತು ದಾವಣಗೆರೆಗೆ ಅಲ್ಲ ಇಡೀ ಕರ್ನಾಟಕಕ್ಕೆ ತುಂಬಲಾರದಂತಹ ಒಂದು ನಷ್ಟ ಅಂತೇಳಿ ನಾನು ಭಾವಿಸ್ತೇನೆ. ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ, ಅವರ ಕುಟುಂಬ ವರ್ಗದವರಿಗೆ ಆ ನೋವನ್ನು ತಡ್ಕೊಳ್ಳುವಂತಹ ಶಕ್ತಿಯನ್ನು ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಇನ್ನು ಇದಿಷ್ಟು ಬಿ.ಸಿ. ಪಾಟೀಲ್ ಅವರು ಶಾಮನೂರು ಶಿವಶಂಕರಪ್ಪನವರ ಅಂತಿಮ ದರ್ಶನದ ನಂತರ ಹೇಳುವಂತಹ ಮಾತಾಗಿತ್ತು. ಶಾಮನೂರು ಶಿವಶಂಕರಪ್ಪನವರ ಒಡನಾಟವನ್ನ ತಾವು ಸ್ಮರಿಸಿರುವಂತ ಅಂದ್ರೆ ಅವರು ದಾವಣಗೆರೆಯಲ್ಲಿ ಮುಂಚೆ ಪೊಲೀಸ್ ಇಲಾಖೆಯಲ್ಲಿದ್ದಾಗ ಆಗ ಅವರು ಒಡನಾಟ ನಮ್ದು ಸಾಕಷ್ಟು ಇತ್ತು. ಒಬ್ಬ ಸಜ್ಜನ ವ್ಯಕ್ತಿಯನ್ನ ಕಳೆದುಕೊಂಡು ಇವತ್ತು ಸಮಾಜ ಬಡವಾಗಿದೆ, ದೇಶ ಬಡವಾಗಿದೆ ಅನ್ನುವಂತಹ ಮಾತನ್ನ ಇನ್ನು ಬಿ.ಸಿ. ಪಾಟೀಲ್ ಈಗಾಗಲೇ ಹೇಳಿರುವಂತದ್ದು. ಪ್ರಮುಖವಾಗಿ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಸಾಕಷ್ಟು ಅಭಿಮಾನಿಗಳು ಮನೆ ಮುಂದೆನೆ ಜಮಾಯಿಸುತ್ತಿರುವಂತದ್ದು. ಹೈಸ್ಕೂಲ್ ಮೈದಾನದಲ್ಲಿ ಪ್ರತ್ಯೇಕ
ದರ್ಶನದ ವ್ಯವಸ್ಥೆಯನ್ನು ಮಾಡಿದ್ರು ಸಹ ಯಾವ ಅಭಿಮಾನಿಗಳು ಅಲ್ಲಿಗೆ ಹೋಗ್ತಾ ಇಲ್ಲ. ಮನೆ ಹತ್ರನೇ ನಾವು ದರ್ಶನ ಮಾಡ್ಕೋಬೇಕಂತೇಳಿ ಏನು ಸಾಕಷ್ಟು ಇಲ್ಲಿ ಕಾಯ್ತಾ ಇರುವಂತದ್ದು. ಆ ಪೊಲೀಸರು ಅವ್ರನ್ನ ಚಂದ್ರಸು ಸಹ ಹರಸಾಹಸ ಪಟ್ಟರು, ಬ್ಯಾರಿಕೇಡ್ ಹಾಕಿದ್ರು ಸಹ ಕಂಟ್ರೋಲ್ ಆಗ್ತಾ ಇಲ್ಲ ಅನ್ನುವಂತಹ ಒಂದು ಅಂಶವನ್ನ ಅಲ್ಲಿ ಗಮನಿಸಬಹುದು. ಇನ್ನು ಸಾಕಷ್ಟು ಅಂದ್ರೆ ರಾಜ್ಯದ ವಿವಿಧೆಡೆಯಿಂದಲೂ ಸಹ ಇಲ್ಲಿ ಅಭಿಮಾನಿಗಳು ಆಗಮಿಸಿದ್ದಾರೆ. ಅಂತಿಮ ದರ್ಶನ ನಾವು ಮಾಡ್ಕೋಬೇಕನ್ನೋ ನಿಟ್ಟಿನಲ್ಲಿ ವಿಕಾಸ ಇಂದಿರಾ ಪ್ರಿಯ